ಬಾಬಾ ಬಿಸಿಲು ನೆತ್ತಿಗೇರ ಮೇಲೆ ಮಡಿ ನೀರು ತರೋದು ಹರಸಾಹಸನೇ ಸರಿ. ಏನೇ ಆಗಲಿ, ಆ ವೆಂಕಟನಾಥ ಕಾವೇರಿ ಪಟ್ಟಣ ಕಾಲಿಟ್ಟ ಮೇಲೆ ಸಾಕ್ಷಾತ್ ತಿರುಪತಿ ಶ್ರೀ ವೆಂಕಟೇಶ್ವರನೇ ಬಂದ ಹಾಗಾಯ್ತು. ಅದೇನು ತೇಜಸ್ಸು, ಅದೇನು ಗುಣ, ಅವ್ರ ಮನೆಯವ್ರಿಗೆ ಅದೆಂಥ ದೈವಿ ಶಕ್ತಿ ಇರಬೇಕು. ಸತ್ತೇ ಹೋಗ್ತಾನೆ ಅನ್ಕೊಂಡಿದ್ದ ಕೇಶವಾಚಾರ್ಯರ ಮಗನನ್ನ ಪವಾಡ ಸದೃಶವಾಗಿ ಬದುಕಿಸ್ಬಿಟ್ರು. ಎಲ್ಲ ಪವಾಡದ ಹಾಗೆ ನಡೆದೋಯ್ತು. ಆದ್ರೆ ಈ ಭೋಗೇಂದ್ರಾಚಾರ್ಯರು ವೆಂಕಟನಾಥನ ಕುಟುಂಬನ ಊರು ಬಿಡಿಸಿ ಅಂತ ಹೇಳ್ತಾರೆ. ಆದ್ರೆ ಇವ್ರಿಗೆ ತೊಂದರೆ ಕೊಡಕ್ಕೆ ಮನ್ಸು ಬರ್ತಿಲ್ವೇ ಏನೋ. ಶ್ರೀಹರಿ, ಎಲ್ಲ ನೀನೇ ನೋಡ್ಕೊಳಪ್ಪ. ಏಯ್, ಯಾರಮ್ಮ ನೀನು ದಾರಿಗೆ ಅಡ್ಡವಾಗಿ ನಿಂತಿರೋದು? ಪ್ರಾರಬ್ಧ, ದಾರಿ ಬಿಡಮ್ಮ. ಅದೇನಪ್ಪ, ಕೊಡದಲ್ಲಿ ನೀರ? ಹ್ಞೂ, ಮಡಿ ನೀರು. ಊರಿ ಬಿಸ್ಲಪ್ಪ, ಬಾಯಾರಿಕೆ ತಡಿಯಕ್ ಆಗ್ತಾ ಇಲ್ಲ, ಒಂದ್ ಗುಟಕ್ ಕೊಡಪ್ಪ. ಏ ಅಜ್ಜಿ, ಈ ನೀರ್ನ ಏನ್ ಅನ್ಕೊಂಡೆ ನೀನು? ಇದು ಪೂಜೆಗೆ ಬಳಸೋ ನೀರು, ನಿನ್ನಂತವ್ರು ಕೊಡಕ್ಕಲ್ಲ. ನನ್ ಪ್ರಾಣ ಉಳಿಸಿದ್ರೆ ನಿನಗೆ ಪುಣ್ಯ ಬರುತ್ತಪ್ಪ, ಇಲ್ಲ ಅಂತ ಹೇಳ್ಬೇಡ. ಆಹಾ, ನಿನಗೆ ನಾನು ಕಷ್ಟಪಟ್ಟು ತಂದಿರೋ ಮಡಿ ನೀರೇ ಬೇಕಾ? ನಡಿಯಕ್ಕೂ ಆಗ್ತಾ ಇಲ್ಲಪ್ಪ. ನಡಿಯಕ್ಕಾಗಿಲ್ಲ ಅಂದ್ರೆ ನೀರು ಕುಡ್ಕೊಂಡು ಮನೇಲಿ ಬಿದ್ದಿರ್ಬೇಕು. ರಸ್ತೆಗೆ ಯಾಕೆ ಬರಬೇಕು? ದಾರಿ ಗಡ್ಡ ಬಂದು ನಮ್ಮಂತವ್ರ ಪ್ರಾಣ ಯಾಕೆ ತಿನ್ಬೇಕು? ಬೇರೆಯವ್ರಿಗೆ ತೊಂದರೆ ಕೊಡೋದೆ ನಿಮ್ಮಂತ ವಯಸ್ಸಾದವ್ರ ಕೆಲಸ. ಏನೋ ಬಂದ್ಬಿಟ್ಟೆ ಕಣಪ್ಪ, ನಿನ್ ಕೈ ಮುಗಿದ್ ಕೇಳ್ಕೊಂತೀನಿ, ನನ್ ಜೀವ ಉಳ್ಸಪ್ಪ. ನೀರು ತರೋದು ಎಷ್ಟು ಕಷ್ಟ ಅಂತ ನಿನಗೇನ್ ಗೊತ್ತು? ದಾರಿ ಬಿಡೋ. ಅಲ್ಲಪ್ಪ, ಅಯ್ಯಯ್ಯೋ, ಊರಲ್ಲಿ ಕಾಯಿಲೆ ಶುರು ಆಗಿದೆ ಅಂತ ಕೇಳಿದ್ದೆ. ಎಲ್ರಿಗೂ ಜ್ವರ ಅಂತೆ. ಈ ಮುದುಕಿ ಬೇರೆ ಕೆಮ್ತಾನೆ ಇದ್ದಾಳೆ. ನಾನು ಹತ್ರ ಹೋಗಿ ನೀರ್ ಕೊಟ್ರೆ ಆ ರೋಗ ನನಗೂ ಅಂಟ್ಕೊಂಡ್ಬಿಡುತ್ತೆ. ನನಗೇನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನ್ನನ್ನು ನಂಬ್ಕೊಂಡವ್ರ ಗತಿ ಏನು? ದಯವಿಟ್ಟು ಆಗಲ್ಲ ಅಂತ ಹೇಳ್ಬೇಡಪ್ಪ, ಒಂದೇ ಒಂದು ಗುಟ್ಟಿ ಕೊಡಪ್ಪ. ನೀನು ನೀರು ಕೊಟ್ರೆ ನಿನ್ ರೋಗ ನನಗೂ ಬಂದ್ಬಿಡುತ್ತೆ. ನಿನಗೇನು ವಯಸ್ಸಾಗಿದೆ, ಆದ್ರೆ ನಾನು ಬಾಳಿ ಬದುಕಬೇಕಾದವನು. ಅನ್ಬೇಡಪ್ಪ, ಒಂದೇ ಒಂದ್ ಸ್ವಲ್ಪ ಕೊಡಪ್ಪ. ನಿಂದ ನಾನು ಕಷ್ಟಪಟ್ಟು ನಿನ್ ಮಡಿ ನೀರೆಲ್ಲ ಭೂಮಿ ಪಾಲಾಗೋಯ್ತು. ಇವಳೇನಪ್ಪ ಹಿಂಗ್ ಕೆಮ್ತಾವಳೆ? ಇವಳು ರೋಗ ನನಗೂ ಬಂದ್ಬಿಟ್ರೆ ಕಷ್ಟ. ಮೊದಲು ನಾನು ಇನ್ನೇನು ಜಾಗ ಖಾಲಿ ಮಾಡ್ಬೇಕು.